ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರು ಅಳೆಯಲು ಬೇಡ. 12ನೇ ಶತಮಾನದಲ್ಲಿಯೇ ಇಡೀ ಜಗತ್ತಿಗೆ ಮಾನವೀಯತೆಯ ಸಮಾನತೆಯ ಸಂದೇಶ ಸಾರಿದ ಮಹಾನ್ ದಾರ್ಶನಿಕ ಕ್ರಾಂತಿಯೋಗಿ ಜಗಜ್ಯೋತಿ ಬಸವೇಶ್ವರರು. ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ AB ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೇವಲ ಇತಿಹಾಸವನ್ನು ಮಾತ್ರವಲ್ಲ, ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಹೆಚ್ಚು ಬಾರಿ ಕೇಳಲಾದ ಬಸವಣ್ಣನವರ ಕುರಿತಾದ ಪ್ರಮುಖ ಮಾಹಿತಿಯನ್ನು ಹಾಗೂ ಪ್ರತಿಯೊಬ್ಬರೂ ತಿಳಿದಿರಲೇಬೇಕಾದ ವಿಶೇಷ ಅಂಶಗಳನ್ನು ಚರ್ಚೆ ಮಾಡಲಿದ್ದೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನಮ್ಮ ಸ್ಟಡಿ ವಿತ್ AB ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮೊದಲನೆಯದಾಗಿ, ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಬಸವಣ್ಣನವರ ಹಿನ್ನೆಲೆಯನ್ನ ನೋಡೋಣ. ಜನನ: ಬಸವಣ್ಣನವರು 12ನೇ ಶತಮಾನದಲ್ಲಿ ಅಂದರೆ ಸುಮಾರು 1131 ವಿಜಯಪುರ, ಹಳೆಯ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಪೋಷಕರು: ಇವರ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ. ಗುರುಗಳು: ಕೂಡಲ ಸಂಗಮದ ಜಾತವೇದ ಮುನಿಗಳು. ಬಸವಣ್ಣನವರ ವಿದ್ಯಾಭ್ಯಾಸ ನಡೆದದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ. ರಾಜಕೀಯ ಹಿನ್ನೆಲೆ: ಬಸವಣ್ಣನವರು ಕಲಚೂರಿ ವಂಶದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕರಾಗಿ ಸೇರಿ ನಂತರ ತಮ್ಮ ಪ್ರಾಮಾಣಿಕತೆಯಿಂದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾದ ಮಾಹಿತಿ. ಬಸವಣ್ಣನವರ ಅತಿ ದೊಡ್ಡ ಸಾಧನೆ ಎಂದರೆ ಅನುಭವ ಮಂಟಪದ ಸ್ಥಾಪನೆ. ಬಸವ ಕಲ್ಯಾಣದಲ್ಲಿ ಸ್ಥಾಪನೆಯಾದ ಇದು ಜಗತ್ತಿನ ಮೊದಲ ಪ್ರಜಾಪ್ರಭುತ್ವ ಸಂಸತ್ತು, ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ಎಂದು ಕರೆಸಿಕೊಳ್ಳುತ್ತದೆ. ಅನುಭವ ಮಂಟಪದ ಅಧ್ಯಕ್ಷತೆಯನ್ನ ವಹಿಸಿದ್ದವರು ಅಲ್ಲಮಹಾಪ್ರಭುಗಳು ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ದರು. ಇಲ್ಲಿ ಜಾತಿ, ಧರ್ಮ, ಲಿಂಗ, ಬಡವ, ಶ್ರೀಮಂತ ಎಂಬ ಯಾವುದೇ ತಾರತಮ್ಯವಿರಲಿಲ್ಲ. ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವ, ಅಕ್ಕ ಮಹಾದೇವಿ, ಹಡಪದ ಅಪ್ಪಣ್ಣ ಹೀಗೆ ಸಮಾಜದ ಎಲ್ಲ ಸ್ತರದ ಶರಣರು ಸೇರಿ ಸಮಾಜದ ಏಳಿಗೆಗಾಗಿ ಚರ್ಚೆ ನಡೆಸುತ್ತಿದ್ದರು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಭವ ಮಂಟಪ ಎಲ್ಲಿದೆ ಮತ್ತು ಅದರ ಅಧ್ಯಕ್ಷರು ಯಾರಾಗಿದ್ದರು ಎಂಬ ಪ್ರಶ್ನೆಗಳು ರಿಪೀಟ್ ಆಗುತ್ತಲೇ ಇರುತ್ತವೆ, ನೆನಪಿರಲಿ. ಬಸವಣ್ಣನವರು ನೀಡಿದ 2 ಶ್ರೇಷ್ಠ ತತ್ವಗಳೆಂದರೆ ಕಾಯಕ ಮತ್ತು ದಾಸೋಹ. ಕಾಯಕವೇ ಕೈಲಾಸ, ಅಂದರೆ ವರ್ಕ್ ಈಸ್ ವರ್ಷಿಪ್. ಮಾಡುವ ವೃತ್ತಿಯಲ್ಲಿಯೇ ದೇವರನ್ನು ಕಾಣುವುದು. ಯಾವ ಕೆಲಸವೂ ಮೇಲಲ್ಲ ಕೀಳಲ್ಲ ಎಂಬ ಶ್ರಮದ ಗೌರವವನ್ನು ಅವರು ಸಾರಿದರು. ದಾಸೋಹ: ತಾವು ದುಡಿದಿದ್ದನ್ನ ತಮ್ಮ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಇಟ್ಟುಕೊಂಡು ಉಳಿದದ್ದನ್ನ ಸಮಾಜಕ್ಕೆ ಅರ್ಪಿಸುವುದು. ಇವರ ವಿಚಾರಧಾರೆಗಳು ಜನಸಾಮಾನ್ಯರಿಗೆ ತಲುಪಿದ್ದು ವಚನ ಸಾಹಿತ್ಯದ ಮೂಲಕ. ಸಂಸ್ಕೃತದ ಬದಲಾಗಿ ಜನರಾಡುವ ಸರಳ ಕನ್ನಡದಲ್ಲಿ ವಚನಗಳನ್ನು ರಚಿಸಿದರು. ಅಂಕಿತನಾಮ: ಪರೀಕ್ಷೆಯಲ್ಲಿ ಖಂಡಿತ ಕೇಳುವ ಪ್ರಶ್ನೆ. ಬಸವಣ್ಣನವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ. ಕೊನೆಯದಾಗಿ ಬಸವಣ್ಣನವರ ಬಗೆಗಿನ ಕೆಲವು ಹೆಮ್ಮೆಯ ವಿಷಯಗಳನ್ನ ನೋಡೋಣ. ಇಂಗ್ಲೆಂಡಿನ ಲಂಡನ್ ನಗರದ ಥೇಮ್ಸ್ ನದಿ ತೀರದಲ್ಲಿ 2012ರಲ್ಲಿ ಬಸವಣ್ಣನವರ ಪುತ್ಥಳಿಯನ್ನ ಸ್ಥಾಪಿಸಲಾಗಿದೆ. ಇದು ಕನ್ನಡಿಗರೆಲ್ಲರಿಗೂ ಹೆಮ್ಮೆಯ ವಿಷಯ. 2. ಭಾರತ ಸರ್ಕಾರವು ಬಸವಣ್ಣನವರ ಗೌರವಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿಯನ್ನ ಹೊರತಂದಿದೆ. 3. ಬಸವಣ್ಣನವರು ಮೂರ್ತಿ ಪೂಜೆಯನ್ನ ವಿರೋಧಿಸಿ ದೇಹವೇ ದೇವಾಲಯ, ಇಷ್ಟಲಿಂಗ ಪೂಜೆ ಎಂಬ ಪರಿಕಲ್ಪನೆಯನ್ನ ಪರಿಚಯಿಸಿದರು. ಇವರು 1167ರಲ್ಲಿ ಕೂಡಲ ಸಂಗಮದಲ್ಲಿ ಐಕ್ಯರಾದರು. ಸ್ನೇಹಿತರೆ, ಇದಾಗಿತ್ತು ಕ್ರಾಂತಿಯೋಗಿ ಬಸವಣ್ಣನವರ ಕುರಿತಾದ ಸಮಗ್ರ ಮಾಹಿತಿ. ಈ ಮಾಹಿತಿಯು ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಖಂಡಿತ ಉಪಯುಕ್ತವಾಗಲಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಸ್ಟಡಿ ವಿತ್ AB ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.